ನಮಸ್ಕಾರ. ಬುಕ್ಕಿನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೀಶ್ ಬುಕ್ಕಿನಕೆರೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು ಅಂದರೆ KPSಗಳನ್ನು ಹೆಚ್ಚು ಮಾಡುವ ಮೂಲಕ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಹುನ್ನಾರ ನಡೆಸ್ತಾ ಇದೆ ಎನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಅಧಿವೇಶನದಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು, ನಾನು ಎಲ್ಲೂ ಕೂಡ ಸರ್ಕಾರಿ ಶಾಲೆಗಳನ್ನು ಮುಚ್ತೀವಿ ಅಂತ ಹೇಳಿಲ್ಲ ಮತ್ತು ಮುಚ್ಚೋದು ಇಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ KPS ಶಾಲೆಗಳನ್ನು ಜಾಸ್ತಿ ಮಾಡುವ ಮೂಲಕ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ತಂತ್ರ ಮಾಡಲಾಗ್ತಿದೆ ಅನ್ನುವಂಥ ಚರ್ಚೆ ಮಾತ್ರ ನಿಂತಿಲ್ಲ. ಬೇರೆ ಬೇರೆ ರೀತಿಯ ಚರ್ಚೆಗಳು ನಡೀತಾ ಇದ್ದಾವೆ. ಏನು ಚರ್ಚೆ ನಡೀತಾ ಇದೆ ಮತ್ತು ಸರ್ಕಾರ KPS ಶಾಲೆಗಳನ್ನು ಯಾಕೆ ಮಾಡ್ತಾ ಇದೆ, ಅದರ ಉದ್ದೇಶ ಏನು, ಅದರಿಂದ ಸರ್ಕಾರಿ ಶಾಲೆಗಳಿಗೆ ಯಾವ ರೀತಿ ತೊಂದರೆ ಆಗುತ್ತೆ, ಇದರಲ್ಲಿ ಪೂರಕವಾದಂತಹ ಅಂಶಗಳೇನು, ನೆಗೆಟಿವ್ ಆದಂತಹ ಅಂಶಗಳೇನು ಮತ್ತು ಇದರಿಂದ ಯಾರ ಮೇಲೆ ಹೆಚ್ಚು ಎಫೆಕ್ಟ್ ಆಗುತ್ತೆ ಅನ್ನುವಂಥ ವಿಷಯಗಳನ್ನು ಹೇಳ್ತೀನಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಇಂತಹ ಉಪಯುಕ್ತ ವಿಡಿಯೋಗಾಗಿ ದಯವಿಟ್ಟು ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು KPS ಅಂದರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ಗಳನ್ನು ಮಾಡಿತ್ತು. ಈಗಾಗಲೇ ಕೆಲವು ಸ್ಕೂಲ್ಗಳಿದ್ದಾವೆ. ಇದ್ರ ಜೊತೆಗೆ ಈಗ ಇಡೀ ರಾಜ್ಯಾದ್ಯಂತ 500 KPS ಶಾಲೆಗಳನ್ನು ಮಾಡಲಿಕ್ಕೆ ಹೊರಟಿದೆ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 200 KPS ಶಾಲೆಗಳನ್ನು ಮಾಡಲಿಕ್ಕೆ ಹೊರಟಿದೆ. ಏನಪ್ಪ KPS ಶಾಲೆ ಅಂತಂದರೆ, ಈಗ ಪ್ರಮುಖ ಹಳ್ಳಿಗಳಲ್ಲಿ ಅಥವಾ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ KPS ಶಾಲೆಯನ್ನು ಮಾಡಿ ಆ ಶಾಲೆ ಜೊತೆಗೆ ಒಂದು 5-6 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರುವಂತಹ ಶಾಲೆಗಳನ್ನು ವಿಲೀನಗೊಳಿಸೋದು ಅಥವಾ ಕ್ರೋಢೀಕರಣಗೊಳಿಸೋದು. ಅಂದರೆ ಎಲ್ಲೆಲ್ಲಿ ತುಂಬ ಕಮ್ಮಿ ವಿದ್ಯಾರ್ಥಿಗಳಿರ್ತಾರೋ ಅಂತಹ ಶಾಲೆಗಳನ್ನು ಈ KPS ಶಾಲೆ ಜೊತೆಗೆ ವಿಲೀನಗೊಳಿಸೋದು. KPS ಶಾಲೆ ಯಾಕೆ ಮುಖ್ಯ ಅಂತಂದರೆ, ಅಲ್ಲಿ ಇಂಗ್ಲೀಷ್ ಶಿಕ್ಷಣ ಕೊಡ್ತೀವಿ ಅಂತ ಹೇಳ್ತಾ ಇದೆ ಸರ್ಕಾರ, ಮತ್ತು ಈಗ ಬಹಳ ಅಗತ್ಯ ಇರುವಂತಹ ಕಂಪ್ಯೂಟರ್ ಶಿಕ್ಷಣ ಕೊಡ್ತೀವಿ ಅಂತ ಹೇಳ್ತಿದೆ. ಜೊತೆಗೆ ಈಗ 5-6 ಕಿಲೋಮೀಟರ್ ವ್ಯಾಪ್ತಿಯಿಂದ ವಿದ್ಯಾರ್ಥಿಗಳು ಬರಬೇಕು ಅಂತಂದರೆ ನಾವು ಸಾರಿಗೆ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಮಧು ಬಂಗಾರಪ್ಪ ಅವರು ಅಸೆಂಬ್ಲಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು KPS ಶಾಲೆಗಳಿಗೆ ಸರ್ಕಾರಿ ವಾಹನದ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ. ಈಗ ಚರ್ಚೆ ಏನಪ್ಪ ಅಂತಂದರೆ, ಶಾಲೆಗಳನ್ನು ಈ ರೀತಿ ವಿಲೀನ ಮಾಡುವ ಮೂಲಕ ಅಥವಾ ಕ್ರೋಢೀಕರಿಸುವ ಮೂಲಕ ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂಥ ಕೆಲಸವನ್ನು ರಾಜ್ಯ ಸರ್ಕಾರವೇ ಮಾಡ್ತಿದೆ ಅಂತ. ಹೇಗೆ ಅಂದರೆ, ಈಗ ನಾನಾಗಲೇ ಹೇಳಿದ್ನಲ್ಲ, 10 ಜನನೋ 12 ಜನನೋ 15 ಜನನೋ ವಿದ್ಯಾರ್ಥಿಗಳಿರುವಂಥ ಶಾಲೆಗಳನ್ನು ಈ KPS ಶಾಲೆಗಳ ಜೊತೆ ವಿಲೀನ ಮಾಡಿದ್ರೆ ಆ ಶಾಲೆ ಗತಿ ಏನಾಗಬೇಕು? ಆ ಶಾಲೆಯನ್ನು ಮುಚ್ಚಲಾಗತ್ತೆ. ಸರ್ಕಾರ ಈ ರೀತಿ ಕಮ್ಮಿ ವಿದ್ಯಾರ್ಥಿಗಳು ಓದ್ತಿರುವಂಥ ಶಾಲೆಗಳನ್ನು ಮುಚ್ಚಲಿಕ್ಕೋಸ್ಕರನೇ KPS ಶಾಲೆಯನ್ನು ಮಾಡ್ತಿದೆ ಅನ್ನುವಂಥ ವಾದ ಕೇಳಿಬರ್ತಾ ಇದೆ. ಇದಕ್ಕೆ ಪೂರಕವಾಗಿ ಇನ್ನೊಂದು ಬೆಳವಣಿಗೆ ನಡೀತಾ ಇದೆ. ಏನಂದರೆ, ಈಗಾಗಲೇ ಚನ್ನಪಟ್ಟಣ, ಯಾದಗಿರಿ, ಹಾಸನ ಮತ್ತಿತರ ಜಿಲ್ಲೆಗಳಲ್ಲಿ ಜಿಲ್ಲಾ ಶಿಕ್ಷಣಾಧಿಕಾರಿ ಅಥವಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೂಲಕ ಶಾಲೆಗಳಿಗೆ ನೋಟಿಸನ್ನು ನೀಡಲಾಗ್ತಾ ಇದೆ. ಅಂದರೆ ಶಾಲೆಗಳನ್ನು ಮುಚ್ಚೋಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ನಿಜಕ್ಕೂ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಉದ್ದೇಶ ಇಲ್ಲದೆ ಇದ್ದರೆ ಅಲ್ಲಿ ನೋಟಿಸ್ ಯಾಕೆ ನೀಡ್ತು? ಸರ್ಕಾರಿ ಶಾಲೆಗಳ ಬಲವರ್ಧನೆ ಮಾಡುವ ಉದ್ದೇಶ ಇದ್ದರೆ ಅಲ್ಲಿ ನೋಟಿಸ್ ಯಾಕೆ ನೀಡ್ತು? ಇರುವ ಸರ್ಕಾರಿ ಶಾಲೆಗಳನ್ನೇ ಬಲವರ್ಧನೆ ಮಾಡ್ಬೋದು, ಅಲ್ಲಿನ ವ್ಯವಸ್ಥೆಯನ್ನು, ಶಿಕ್ಷಣದ ಗುಣಮಟ್ಟವನ್ನು ಮತ್ತು ಈ ನಮ್ಮ ಆಡಳಿತದ ಕಾರ್ಯವೈಖರಿಯನ್ನು ಸರಿ ಮಾಡಿದ್ದೇ ಆಗಿದ್ರೆ ಪಬ್ಲಿಕ್ ಸ್ಕೂಲ್ಗಳನ್ನು ಮಾಡುವ ಅಗತ್ಯ ಏನಿತ್ತು ಅನ್ನುವಂಥ ಚರ್ಚೆಗಳು ಕೂಡ ಈಗ ನಡೀತಾ ಇದ್ದಾವೆ. ಮತ್ತು ಯಾಕೆ ಪೋಷಕರು ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂಥವರು, ಪ್ರಗತಿಪರರು ಆತಂಕಗೊಂಡಿದ್ದಾರೆ ಅಂತಂದರೆ, ನೋಡಿ, ಈಗ ಶಾಲೆಗಳನ್ನು ಎಲ್ಲಿ ಕಮ್ಮಿ ವಿದ್ಯಾರ್ಥಿಗಳಿದ್ರು ಅಲ್ಲಿ ಮುಚ್ಚಿಬಿಡ್ತು ಅಂತ ತಿಳ್ಕೊಳ್ಳಿ. ಹಾಗಾದರೆ ಹೊಡೆತ ಯಾರಿಗಾಗುತ್ತೆ ಗೊತ್ತಾ? ವಿಶೇಷವಾಗಿ ಬಡ ವಿದ್ಯಾರ್ಥಿಗಳಿಗೆ, ಬಡ ಪೋಷಕರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಈಗ ನೋಡಿ, ಸ್ವಲ್ಪ ಆರ್ಥಿಕವಾಗಿ ಸದೃಢ ಆಗಿರುವಂಥವ್ರು
ಓಕೆ, ಅಲ್ಲೆಲ್ಲೋ ಆ ಶಾಲೆಗಳು, ಸರ್ಕಾರಿ ಶಾಲೆಗಳು ಮುಚ್ಚಿದ್ರು, ಇದ್ರೂ ಅವರಲ್ಲಿ ಸೇರಿಸಿರಲ್ಲ, ಬೇರೆ ಬೇರೆ ಕಡೆ ಸೇರಿಸ್ತಿದ್ರು. ಇಂಗ್ಲೀಷ್ ಮೀಡಿಯಂ ಸೇರಿಸ್ತಾ ಇದ್ರು, ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸೇರಿಸ್ತಾ ಇದ್ರು. ಯಾರಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ವೋ, ಅಲ್ಲಿನ ಫೀಸನ್ನು ಕಟ್ಟಲಿಕ್ಕೆ ಆಗಲ್ವೋ ಅಂಥವರು ಸರ್ಕಾರಿ ಶಾಲೆಗಳಿಗೆ ಸೇರಿಸ್ತಾ ಇದ್ರು. ಸರ್ಕಾರಿ ಶಾಲೆಗಳಿಗೆ ಗುಣಮಟ್ಟದ ಕಾರಣಕ್ಕೋಸ್ಕರ ಸೇರಿಸ್ತಾ ಇದ್ರ ಪೋಷಕರು. ಅಲ್ಲಿ ಉಚಿತವಾಗಿ ಸಿಗುತ್ತೆ, ಫೀಸ್ ಇರಲ್ಲ, ಬಟ್ಟೆ ಸಿಗುತ್ತೆ, ಯೂನಿಫಾರ್ಮ್ ಸಿಗುತ್ತೆ, ಬಿಸಿ ಊಟ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸೇರಿಸ್ತಾ ಇದ್ರು. ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸೇರಿಸ್ಲಿಕ್ಕಾಗಲ್ಲ ಎನ್ನುವಂಥ ಅಸಹಾಯಕತೆಯಿಂದ ಸರ್ಕಾರಿ ಶಾಲೆಗಳಿಗೆ ಸೇರಿಸ್ತಾ ಇದ್ರು. ಈಗ ಈ ಸರ್ಕಾರಿ ಶಾಲೆಗಳನ್ನು ಮುಚ್ಚಿಬಿಟ್ರೆ ಆ ಪೋಷಕರು ಏನಾಗಬೇಕು, ಆ ವಿದ್ಯಾರ್ಥಿಗಳು ಏನಾಗಬೇಕು, ವಿಶೇಷವಾಗಿ ಹೆಣ್ಮಕ್ಳು. ಯಾಕೆ ನಾನು ಹೆಣ್ಮಕ್ಳು ಅಂತ ಹೇಳ್ತೀನಿ ಅಂತಂದರೆ, ಈಗ 5-6 ಕಿಲೋಮೀಟ್ರಿಂದ KPS ಶಾಲೆಗೆ ಅಲ್ಲಿನ ಪೋಷಕರು ಕಳಿಸುವಂಥ ಮನಸ್ಸು ಮಾಡ್ತಾರಾ? ಮತ್ತು ಅವರಿಗೆ ಆ ರೀತಿ ಕಳಿಸುವಂತಹ ಮನಸ್ಸು ಮಾಡೋದಿದ್ದರೆ, ಶಕ್ತಿ ಇದ್ದಿದ್ರೆ ಅವರಲ್ಲೇ ಹತ್ತಿರದಲ್ಲಿರುವಂಥ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅಥವಾ ಇಂಗ್ಲೀಷ್ ಮಾಧ್ಯಮದ ಸಂಸ್ಥೆಗಳಿಗೆ ಕಳಿಸ್ಕೊಡ್ತಾ ಇದ್ರು. ಅಲ್ಲಿ ಆಗಲ್ಲ ಅಂತ ತಾನೇ ಸರ್ಕಾರಿ ಶಾಲೆಗಳಿಗೆ ಸೇರಿಸಿದ್ರು. ಈಗ ಸರ್ಕಾರಿ ಶಾಲೆಗಳನ್ನ ಮುಚ್ಚಿಬಿಟ್ರೆ KPSCಲಿ ನೀವೆಲ್ಲ ಕೊಡ್ತೀವಿ ಅಂತ ಹೇಳ್ತಿದ್ರಿ, ಇಟ್ಸ್ ಫೈನ್, ಬಟ್ ಅಲ್ಲಿಂದ ಬರಬೇಕಲ್ಲ, ಅವ್ರು ಕಳಿಸ್ಕೊಡ್ಬೇಕಲ್ಲ. ಭಾಳ ಮುಖ್ಯವಾಗಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನು ಮಾಡಬೇಕಲ್ಲ. ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಈಗ ರಾಜ್ಯದಲ್ಲಿ ಅತಿ ಹೆಚ್ಚು ನಷ್ಟವನ್ನು ಅನುಭವಿಸ್ತಿರುವಂತಹ ಇಲಾಖೆ ಸಾರಿಗೆ ಇಲಾಖೆ. ನೀವು ಇಂಥ ಸಾರಿಗೆ ಇಲಾಖೆಯನ್ನು ಇಟ್ಕೊಂಡು KPS ಶಾಲೆಗಳಿಗೆ ಯಾವ ರೀತಿಯಲ್ಲಿ ಕಳಿಸ್ಕೊಡ್ತೀರಿ? ಪರ್ಯಾಯವಾಗಿ ಏನು ವ್ಯವಸ್ಥೆ ಮಾಡಿಕೊಡ್ತೀರಿ ಸಾರಿಗೆ? ಸೊ ಇದು ನಾನಾಗಲೇ ಹೇಳ್ದಂಗೆ ಬಡವ್ರ ಮೇಲೆ, ದಲಿತರ ಮೇಲೆ, ಹಿಂದುಳಿದವ್ರ ಮೇಲೆ ಮತ್ತು ಅಲ್ಪಸಂಖ್ಯಾತರ ಮೇಲೆ ಭಾಳ ದೊಡ್ಡ ಹೊಡೆತವನ್ನು ನೀಡುತ್ತೆ. ಇನ್ನೊಂದು ವಾದ ಏನಿದೆ ಅಂದರೆ, ಹೇಗೂ ಸರ್ಕಾರ ಈ ಸರ್ಕಾರಿ ಶಾಲೆಗಳನ್ನು ಈಗಲ್ಲದೆ ಇದ್ದರೂ ಇನ್ನೊಂದು 10 ವರ್ಷಕ್ಕಾದರೂ ಮುಚ್ಚುತ್ತೆ. ಅಲ್ಲಿಗೆ ಶಾಲೆಗಳಿಗೆ ಈಗಾಗಲೇ ಜನ ಹೋಗ್ತಾ ಇಲ್ಲ, ಪೋಷಕರು ಮನಸ್ಸು ಮಾಡ್ತಾ ಇಲ್ಲ, ವಿದ್ಯಾರ್ಥಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಗಣನೀಯವಾಗಿ ಕುಸಿತಾ ಇದೆ. ಅಟ್ಲೀಸ್ಟ್ KPS ಶಾಲೆಗಳನ್ನು ಭಾಳ ಸಮರ್ಥವಾಗಿ ಮಾಡಿದ್ರೆ, ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಿದ್ರೆ, ಅಲ್ಲಿ ನಿಜಕ್ಕೂ ಇಂಗ್ಲೀಷ್ ಶಿಕ್ಷಣವನ್ನು ಕೊಟ್ಟರೆ, ಕಂಪ್ಯೂಟರ್ ಶಿಕ್ಷಣವನ್ನು ಕೊಡೋದಾದರೆ ಕೊಡಲಿ, KPS ಶಾಲೆಗಳನ್ನು ಮಾಡಲಿ ಅನ್ನುವಂಥ ಒಂದು ವಾದ ಕೂಡ ಇದೆ. ಬಟ್ ಒನ್ಸ್ ಅಗೇನ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಈಗಿರುವಂಥ ಶಿಕ್ಷಣ ಇಲಾಖೆ ಬಳಿ ಇಂಗ್ಲೀಷ್ ಶಿಕ್ಷಕರಿದ್ದಾರಾ? ಇಂಗ್ಲೀಷ್ ಶಿಕ್ಷಕರಿಗೆ ಹೋಗ್ಲಿಕ್ಕೆ ತರಬೇತಿಯನ್ನು ನೀಡಲಾಗ್ತಿದೆಯಾ? ಅದೇ ರೀತಿ ಕಂಪ್ಯೂಟರ್ ಶಿಕ್ಷಕರಿದ್ದಾರಾ? ಕಂಪ್ಯೂಟರ್ ಶಿಕ್ಷಣಕ್ಕೆ ಬೇಕಾದಂತಹ ತಯಾರಿಯನ್ನು ಮಾಡ್ಕೊಂಡಿದೆಯಾ ಸರ್ಕಾರ? ಶಿಕ್ಷಕರಿಗೆ ತರಬೇತಿಯನ್ನು ನೀಡಿದೆಯಾ ಅಥವಾ ನೀಡ್ತಾ ಇದೆಯಾ? ಏನೂ ಮಾಡದೆ ಏಕಾಏಕಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಮಾಡಿಬಿಟ್ರೆ, ನಿಮ್ಗೆ ಬೇರೆ ಏನಾದರೂ ಮಾಡಲಿ, ಒಳ್ಳೆ ಬಿಲ್ಡಿಂಗ್ ಮಾಡ್ಬೋದು, ಸಾರಿಗೆ ವ್ಯವಸ್ಥೆನೂ ಕೊಡ್ಬೋದು, ಸರಿ, ಅಂತಿಮವಾಗಿ ಅಲ್ಲಿ ಶಿಕ್ಷಕರು ಇರಬೇಕು, ಸಮರ್ಥವಾದಂಥ ಶಿಕ್ಷಕರು ಇರಬೇಕು. ಆಗ ಮಾತ್ರ ಶಿಕ್ಷಣದ ಗುಣಮಟ್ಟ ಸುಧಾರಿಸುತ್ತೆ. ಇದರಲ್ಲಿ ಎರಡನೇ ಮಾತೇ ಇಲ್ಲ. ಸೊ ಇವ್ರಿಗೆ ಶಿಕ್ಷಕರ ಕೊರತೆ ಇದೆ, ಅದರಲ್ಲೂ ಇಂಗ್ಲೀಷ್ ಟೀಚ್ ಮಾಡುವಂಥ ಶಿಕ್ಷಕರ ಕೊರತೆ ಇದೆ. ಕಂಪ್ಯೂಟರ್ ಶಿಕ್ಷಣ ನೋಡೇ ಇಲ್ಲದಂತಹ ಶಿಕ್ಷಕರಿದ್ದಾರೆ. ಇವ್ರನ್ನ ಇಟ್ಕೊಂಡು KPS ಶಾಲೆಯಲ್ಲಿ ಯಾವ ರೀತಿಯ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ? ಸೊ ಇದು ಬಹಳ ದೊಡ್ಡ ಪ್ರಶ್ನೆ. KPS ಶಾಲೆಯ ಪರಿಕಲ್ಪನೆ ಸರಿ, ಆದರೆ ಪ್ರಾಕ್ಟಿಕಲಿ ಮಾಡಲಿಕ್ಕೆ ಸಾಧ್ಯನಾ? ಈಗಿರುವಂಥ ವ್ಯವಸ್ಥೆಯಲ್ಲಿ ಅದು ಸಾಧ್ಯನಾ? ಶಿಕ್ಷಣ ಇಲಾಖೆ ಅದಕ್ಕೆ ಸಜ್ಜಾಗಿದೆಯಾ ಅನ್ನುವಂಥ ಪ್ರಶ್ನೆಗಳು ಇವೆ. ಹಾಗಾಗಿ ಈಗ ಕೆಲವರು ವಿರೋಧ ಮಾಡ್ತಿದ್ದಾರೆ KPS ಶಾಲೆಗೆ. ಅದರಲ್ಲಿ ಕಾಳಜಿ ಇದೆ. ಏನು ಕಾಳಜಿ ಇದೆ ಅಂದರೆ, ಆ ಮೂಲಕ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನು, ಶಾಲೆಗಳನ್ನು ಮುಚ್ಚಿಬಿಡ್ತಾರೆ ಅನ್ನುವಂಥ ಕಾಳಜಿ ಇದೆ. ಅದ್ರ ಜೊತೆಗೆ ಶಿಕ್ಷಣ ತಜ್ಞರು ಕೆಲವರು ಹೇಳ್ತಿದ್ದಾರೆ, ಏನಪ್ಪ ಅಂದರೆ, ನೀವು KPS ಶಾಲೆ ಮಾಡಿ, ಆದರೆ ಅದಕ್ಕೂ ಮೊದಲು ಇಂಗ್ಲೀಷ್ ಟೀಚರ್ಸ್ಗಳನ್ನು ಟ್ರೈನ್ ಮಾಡಿ, ಕಂಪ್ಯೂಟರ್ ಶಿಕ್ಷಣವನ್ನು ಬೋಧಿಸಲಿಕ್ಕೆ ಸಾಧ್ಯ ಇರುವಂಥ ಶಿಕ್ಷಕರನ್ನು ತಯಾರು ಮಾಡಿ, ಸಾರಿಗೆ ವ್ಯವಸ್ಥೆಯನ್ನು ಖಚಿತಪಡಿಸಿ, ಆ ಮೂಲಕ ನೀವು KPS ಶಾಲೆ ಸೇರಿಸಿದ್ರೆ ಒಳ್ಳೆಯದಾಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಸಾರ್ವಜನಿಕರಲ್ಲಿ ಮೂಡಿಸಿ, ಅದರ ನಂತರ KPS ಶಾಲೆ ಮಾಡಿ, ಮೊದಲಿಗೆ ಮಾಡಬೇಡಿ ಅನ್ನುವಂಥ ಒಂದು ವಾದ ಕೂಡ ಇದೆ. ಇನ್ನೊಂದು, ಇದು ಬಹಳ ಆತಂಕಕಾರಿಯಾದಂತಹ ವಿಷಯ. ಏನಪ್ಪ ಅಂದರೆ, ನವೆಂಬರ್ 4ನೇ ತಾರೀಕು ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಅದರಲ್ಲಿ KPS ಶಾಲೆಗಳಿಗೆ
ಸರ್ಕಾರದಿಂದ ಯಾವುದೇ ರೀತಿಯ ಹಣ ಕೊಡಲ್ಲ ಅಂತ ಹೇಳಿದೆ. ಅದಕ್ಕೆ ಬೇಕಿರುವಂಥ ಶಾಲಾಭಿವೃದ್ಧಿ ಸಮಿತಿಯನ್ನು ರಚಿಸಿಕೊಂಡು ಶಾಲಾಭಿವೃದ್ಧಿ ಸಮಿತಿ ಖಾಸಗಿಯವರಿಂದ ದಾನ ಪಡ್ಕೊಳ್ಬೋದು, ವಂತಿಗೆಯನ್ನು ಪಡ್ಕೊಳ್ಬೋದು. ಅದೇ ರೀತಿ CSR ಫಂಡ್ಗಳನ್ನು ಬಳಸ್ಕೊಂಡು ಶಾಲೆಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದೆ. ಈ ರೀತಿ ಖಾಸಗಿಯವರಿಂದ ದುಡ್ಡನ್ನು ಪಡ್ಕೊಂಡ್ರೆ ಖಾಸಗಿಯವರ ಹಸ್ತಕ್ಷೇಪ ಆಗುತ್ತೋ ಇಲ್ವೋ ಸರ್ಕಾರಿ ಶಾಲೆಗಳಲ್ಲಿ? ಖಾಸಗಿಯವರ ಹಸ್ತಕ್ಷೇಪ ಆದರೆ ಅವರು ಯಾರ ಹಿತಾಸಕ್ತಿಗೆ ಕೆಲಸ ಮಾಡ್ತಾರೆ? ಬಡ ವಿದ್ಯಾರ್ಥಿಗಳ ಹಿತಾಸಕ್ತಿ ಕೆಲಸ ಮಾಡ್ತಾರಾ? ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರ ಪರ ಕೆಲಸ ಮಾಡ್ತಾರಾ? ಅದರಿಂದಾಗಿ ಹಂತ ಹಂತವಾಗಿ KPS ಶಾಲೆಗಳನ್ನು ಖಾಸಗೀಕರಣ ಮಾಡುವ ಹುನ್ನಾರ ಕೂಡ ಇದೆ ಅನ್ನುವಂಥ ಆತಂಕ ವ್ಯಕ್ತ ಆಗ್ತಿದೆ. ಮತ್ತಿನ್ನೂ ಒಂದು ಸಮಸ್ಯೆ ಏನಾಗ್ತಿದೆ ಅಂದರೆ, KPS ಶಾಲೆಯ ಶಾಲಾಭಿವೃದ್ಧಿ ಸಮಿತಿಗೆ ಶಾಸಕರು ಅಧ್ಯಕ್ಷರಾಗಬೇಕು ಅನ್ನುವಂಥ ಒಂದು ಪ್ರಸ್ತಾಪ ಇದೆ. ಶಾಸಕರು ಅಧ್ಯಕ್ಷ ಆದರೆ, ಈಗ ಪೋಷಕರಿದ್ದಾರೆ, ಈಗಿನ ಶಾಲಾಭಿವೃದ್ಧಿ ಸಂಸ್ಥೆಯಲ್ಲಿ ಪೋಷಕರು ಅಧ್ಯಕ್ಷರಾಗಿರ್ತಾರೆ. ಶಾಸಕರಾದರೆ ಸಹಜವಾಗಿ ಪಕ್ಷದ ಅಥವಾ ಪಕ್ಷಕ್ಕೆ ಸಿಂಪತೈಸರ್ ಆಗಿರುವಂಥವರನ್ನ ಸದಸ್ಯರನ್ನಾಗಿ ಮಾಡ್ತಾರೆ. ನೇಮಿಸುವ ವಿಷಯದಲ್ಲೂ ಅದೇ ರೀತಿ ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಕೊಡೋ ವಿಷಯದಲ್ಲೂ ಅದೇ ರೀತಿ ಮಾಡ್ತಾರೆ. ಅದರಿಂದಾಗಿ ಕೂಡ ಅಪಾಯ ಆಗಬಹುದು ಎನ್ನುವಂಥ ವಾದ ಕೇಳಿಬರ್ತಾ ಇದೆ. ನಾನು ಆಗಲೇ ಹೇಳ್ದಂಗೆ KPS ಶಾಲೆ ಅನ್ನೋದು ಪರಿಕಲ್ಪನೆಯಾಗಿ ಭಾಳ ಒಳ್ಳೆಯದು, ಪ್ರಾಯೋಗಿಕವಾಗಿ ಸಮಸ್ಯೆ ಇದೆ. ಸರ್ಕಾರ ಇದ್ರ ಬಗ್ಗೆ ಸ್ಪಷ್ಟಪಡಿಸಬೇಕು. ನಾವು ಯಾವ ರೀತಿ ಮಾಡ್ತೀವಿ, ಏನು ಅನಾನುಕೂಲಗಳಿದ್ದಾವೆ, ಅದನ್ನು ಹೇಗೆ ಬಗೆಹರಿಸ್ತೀವಿ, ಮತ್ತು ಇದು ಯಾರಿಗೂ ತೊಂದರೆ ಆಗದ ರೀತಿ ನೋಡ್ಕೊಳ್ತೀವಿ ಅನ್ನೋಂಥದ್ದನ್ನು ಸ್ಪಷ್ಟಪಡಿಸಬೇಕು. ಸ್ಪಷ್ಟಪಡಿಸಿ ಇದನ್ನು ಮಾಡೋದಾದರೆ ದಟ್ಸ್ ಓಕೆ. ಅದರ್ವೈಸ್ ನಾನು ಆಗಲೇ ಹೇಳ್ದಂಗೆ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಹಳ್ಳಿಗಾಡಿನ ಜನರಿಗೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಇದ್ರ ಬಗ್ಗೆ ಸರ್ಕಾರ, ವಿಶೇಷವಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕ್ರಮವನ್ನು ವಹಿಸಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ತಿಳುವಳಿಕೆಯನ್ನು, ಅಂದರೆ ಸ್ಪಷ್ಟೀಕರಣವನ್ನು ನೀಡಬೇಕು. ವೀಕ್ಷಕರೇ, ಈಗ ನಾನು ನಿಮಗೆ ಬಿಡ್ತೀನಿ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸರ್ಕಾರಕ್ಕೆ ಸಲಹೆಯನ್ನು ನೀಡಿ. ಜೊತೆಗೆ ಬೊಕ್ಕನ್ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.